ಬಾಡಿಗೆ ಹೆವಿ ಇದೆ, 25-26 ಸಾವಿರ ಕೇಳ್ತಾರೆ. ತುಂಬ ಬಡವರು, ಮನೆ ಕಡೆ ನೋಡಿದ್ರೆ ಮನೆ ಇಲ್ಲ, ಏನಿಲ್ಲ, ತುಂಬ ಜಾಸ್ತಿ. ಮತ್ತೆ ಯಾವುದು ವ್ಯವಸ್ಥೆಗಳು ಸರಿ ಇಲ್ಲ. ಬಿಸ್ನೆಸ್ ಕಡಿಮೆ ಆಗ್ತಿದೆ, ಬಾಡಿಗೆ ಜಾಸ್ತಿ ಆಗ್ತಿದೆ. ಈ ಅವ್ಯವಸ್ಥೆ ನೋಡಿದರೆ ಹಾಸನದ ನಾಗರಿಕರಿಗೆ ತುಂಬ ಬೇಸರ ಆಗ್ತಾ ಇದೆ. 35-40,000 ಬಾಡಿಗೆ ಹೋಗಿದ್ದಾರೆ. ಎಲ್ಲಿ ಕಟ್ತಾರೆ 6 ಲಕ್ಷ ಅಡ್ವಾನ್ಸ್ ಕಟ್ಟಿ ಎಲ್ಲಿ ಕಟ್ತಾರೆ ಬಾಡಿಗೆ? 15,000, 20,000, 30,000 ಮತ್ತೆ ಕೂಗಿದ್ದಾರೆ. ನಮ್ಮ ಜೀವನ ಮಾಡ್ಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ನಮಸ್ಕಾರ ವೀಕ್ಷಕರೇ. ಅಂಗಡಿ ಮಳಿಗೆ ನಿರ್ಮಿಸಿದ್ದು ನಗರಸಭೆ. 87ನೇ ಇಸವಿಯಲ್ಲಿ ಮಳಿಗೆ ಹರಾಜಾಗಿರುವುದು. 40 ವರ್ಷಗಳ ಹಿಂದೆ ಹರಾಜಿನಲ್ಲಿ ಪಡೆದ ಊರಿನ ದೊಡ್ಡ ಮನುಷ್ಯರು ನಗರಸಭೆಗೆ ಕಟ್ಟೋದು ಮಳಿಗೆಗೆ ಕೇವಲ 3,000 ರೂಪಾಯಿ ಬಾಡಿಗೆ. ಅದು ಏರುತ್ತಾ ಹೋಗಿ ಈಗ 4,000 ಆಗಿರಬಹುದು. ಅದನ್ನು ಬೇರೆಯವರಿಗೆ ಬಾಡಿಗೆ ನೀಡಿ ಇವರು ತಿಂಗಳಿಗೆ ಪಡೆಯುತ್ತಾ ಇರೋದು 40,000. ಹೇಗಿದೆ ನೋಡಿ ವ್ಯವಹಾರ. ಇಂತಹ 3 ಮಳಿಗೆ ಹೊಂದಿದ್ರೆ ಸಾಕು, ತಿಂಗಳಿಗೆ ಕನಿಷ್ಠವೆಂದರೂ 1,00,000 ರು ಆದಾಯ. ಆರಂಭದಲ್ಲಿ 6,000 ರು ನಿಗದಿ ಮಾಡಿದ್ರು, ಅನಂತರ 12,000ಕ್ಕೆ ಏರಿಸಿದ್ರು. ಅದು 18,000 ಆಯಿತು. ನಂತರ 24,000, ಕೊನೆಗೆ 40,000ಕ್ಕೆ ಏರಿತು. ಇದರ ವಿಸ್ತೀರ್ಣ 10 × 15 ಅಡಿ ಅಗಲ. 40,000 ಕಟ್ಟಬೇಕೆಂದರೆ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಕಷ್ಟಪಡಬೇಕು. ಮಳಿಗೆಗೆ ಬಂಡವಾಳ ಹಾಕಬೇಕು, ಸಾಮಾನು ತರಬೇಕು, ಗ್ರಾಹಕರನ್ನು ಒಲಿಸಿಕೊಳ್ಬೇಕು, ಪ್ರತಿನಿತ್ಯ ಧೂಳು ಕುಡಿಯಬೇಕು. ಆದರೆ ಇವರದೇನು ಕೆಲಸ ಇಲ್ಲ, ಶ್ರಮ ಇಲ್ಲವೇ ಇಲ್ಲ. ಮ್ಯಾನೇಜರ್ ತಿಂಗಳಲ್ಲಿ ನಿಗದಿಯಾದ ದಿನ ಬಾಡಿಗೆ ವಸೂಲಿ ಮಾಡಿ ಬಂದು ಪುಟ್ಟ ಪುಸ್ತಕಕ್ಕೆ ಛೋಟಾ ಸಹಿ ಮಾಡ್ತಾನೆ. ಹೋದಾಗ ಬಂದಾಗಲೆಲ್ಲ ಬಾಡಿಗೆ ಹೆಚ್ಚಿಗೆ ಕೊಡದಿದ್ದರೆ ಅಂಗಡಿ ಬಾಗಿಲು ಹಾಕಿಸುತ್ತೇನೆ ಎಂದು ಬೆದರಿಕೆ ಹಾಕುತ್ತಾನೆ. ಅವರು ಇಲ್ಲಿಯ ತನಕ ನಗರಸಭೆಗೆ 7 ರಿಂದ 8 ಲಕ್ಷ ರು ಬಾಡಿಗೆಗೆಂದು ಕಟ್ಟಿರಬಹುದು. ಆದರೆ ಇವರು ಈ ದೊಡ್ಡ ಮನುಷ್ಯರಿಗೆ 47 ಲಕ್ಷ ರು ಕೊಟ್ಟಿದ್ದಾರೆ. ಇತ್ತೀಚೆಗೆ ಮಹಾನಗರ ಪಾಲಿಕೆಯ ಕಟ್ಟಿನಕೆರೆಯಲ್ಲಿರುವ ಎಲ್ಲ ಅಂಗಡಿ ಮಳಿಗೆಗಳನ್ನು ಮರು ಹರಾಜು ಮಾಡಿತು. ವ್ಯಾಪಾರ ಮಾಡುತ್ತಿದ್ದ ಕುಟುಂಬದವರಿಗೆ ಸ್ವಲ್ಪ ಜ್ಞಾನೋದಯ ಆಯಿತು. ನೆಂಟರ ಆಪ್ತರು ನೀವೇ ಏಕೆ ಮಳಿಗೆಯನ್ನು ಹರಾಜಿನಲ್ಲಿ ಪಡೆಯಬಾರದು ಎಂದು ಸಲಹೆ ನೀಡಿದರು. ಒಳ್ಳೆಯ ಐಡಿಯಾ ಸಿಕ್ತೆಂದು ಹರಾಜು ಪ್ರಕ್ರಿಯೆಯಲ್ಲಿ ಭಾಗಿಯಾದರು. ಅದು 42,000ಕ್ಕೆ ಬಂದು ನಿಂತಿತು. GST ಸೇರಿ ತಿಂಗಳಿಗೆ 50,000 ರೂಪಾಯಿ. ವಿಷಯ ಗೊತ್ತಾಗದೆ ಇರ್ತದೆಯೇ ದೊಡ್ಡ ಮನುಷ್ಯರಿಗೆ. ಬಂದು ಗಲಾಟೆ ಶುರು ಮಾಡಿದ್ರು. ಅಂಗಡಿ ಖಾಲಿ ಮಾಡಬೇಕೆಂದು ಬೆದರಿಕೆ ಹಾಕಿದ್ರು. ಬಿಡ್ ಮೊತ್ತಕ್ಕಿಂತ 5% ಹೆಚ್ಚಿಗೆ ನೀಡಲು ಮುಂದೆ ಬಂದರೆ ಹಿಂದೆ ಯಾರ ಹೆಸರಿನಲ್ಲಿತ್ತೋ ಅವರಿಗೆ ಕೊಡಬಹುದೆಂಬ ನಿಯಮ ಇದೆಯಂತೆ. ಈ ನಿಯಮ ಬಳಸಿಕೊಂಡು ಪತ್ರ ಕೊಟ್ಟಿದ್ದಾರೆ. ಈಗ ಮತ್ತೆ ಬೆದರಿಕೆ ಶುರುವಾಗಿದೆ. 80,000 ಬಾಡಿಗೆ ಕೊಡಿ, ಇಲ್ಲದಿದ್ದರೆ ಮಳಿಗೆ ಖಾಲಿ ಮಾಡಿ ಎಂದು ಬೀಗ ಹಾಕ್ಕೊಂಡು ಹೋಗಿದ್ದಾರೆ. ಇದನ್ನು ಶೋಷಣೆ ಎನ್ನುತ್ತೀರೋ, ಬುದ್ಧಿವಂತಿಕೆ ಎನ್ನುತ್ತೀರೋ, ಅಂಗಡಿ ನಡೆಸ್ತಾ ಇದ್ದ ಕುಟುಂಬದವರಿಗೆ ಭಯ ಶುರುವಾಗಿದೆ. ಈ ದೊಡ್ಡ ಮನುಷ್ಯರನ್ನು ಎದುರು ಹಾಕಿಕೊಂಡ್ರೆ ರಾತ್ರಿ ಒಬ್ಬರೇ ಮನೆಗೆ ಹೋಗುವಾಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇವರು ತೀರಾ ಸಣ್ಣ ಸಮುದಾಯಕ್ಕೆ ಸೇರಿದವರು. ಅವರು ಬಲಾಢ್ಯ ಜಾತಿ ಮಾತ್ರವಲ್ಲದೆ 100 ಭಂಟರನ್ನು ಸಾಕ್ಕೊಂಡಿರೋರು. ಶಾಸಕ ಸ್ವರೂಪ್ ಅವರಿಗೆ ದೂರು ನೀಡೋದೇ, ಮಹಾನಗರ ಸಭೆಯವರಿಗೆ ತಿಳಿಸುವುದೇ, ಪೊಲೀಸರ ಬಳಿ ಹೋಗುವುದೇ, ಹೋರಾಟದ ಸಂಘಟನೆಗೆ ತಿಳಿಸುವುದೇ, ಅಥವಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸುವುದೇ? ಈ ದೊಡ್ಡ ಮನುಷ್ಯರು ಯಾರೆಂದರೆ ಮದ್ಯದ ವಹಿವಾಟು ಜೋರಾಗಿ ನಡೆಸ್ತಾ ಇದ್ದ ಗೌಡರ ಮೊಮ್ಮಕ್ಕಳು. ದೊಡ್ಡ ಅಧಿಕಾರಿಗಳು, ರಾಜಕಾರಣಿಗಳ ಜೊತೆ ಸಂಬಂಧ ಹೊಂದಿರುವವರು. ಲೋಕ ನಡೆಯುವುದೇ ಹೀಗೆ ಎಂದು ಕಾಣ್ತದೆ. ಅಸಹಾಯಕರನ್ನು ಶೋಷಣೆ ಮಾಡಿ ದೊಡ್ಡ ಮನುಷ್ಯರೆಂದು ಕರೆಸ್ಕೊಳ್ಳೋದು. ಇದೇ ರೀತಿ ಕಟ್ಟಿನಕೆರೆ ಮಾರುಕಟ್ಟೆ ಆವರಣದಲ್ಲಿ ಇನ್ನೊಂದು ರೀತಿಯ ಪ್ರಕರಣ ನಡೆದಿದೆ. ಇನ್ನೊಬ್ಬ ಬಟ್ಟೆ ವ್ಯಾಪಾರಿ ಒಬ್ಬರು 3,000 ರು ಬಾಡಿಗೆಗೆ ಹಿಂದೆಯೇ ಒಂದು ಮಳಿಗೆ ಪಡೆದಿದ್ದರು. ಇತ್ತೀಚೆಗೆ ಬಾಡಿಗೆ 4,500 ರು ಏರಿಕೆ ಆಗಿತ್ತು. ಈಗ ಎಲ್ಲ ಮಳಿಗೆಗಳ ಹರಾಜು ಪ್ರಕ್ರಿಯೆ ಶುರುವಾದಾಗ ಒಬ್ಬ ವ್ಯಕ್ತಿ 45,000 ರು ತನಕ ಕೂಗಿದರು.
ಬಿಡ್ ಅವರ ಹೆಸರಿಗೆ ನಿಂತಿತು. ಹರಾಜು ಆರಂಭಕ್ಕೆ ಮೊದಲು ಈಗಿನ ಶಾಸಕರು ಹಾಗೂ ಮಾಜಿ ಶಾಸಕ ಪ್ರೀತಮ್ ಗೌಡರು ಹಿಂದಿನಿಂದ ಯಾರು ವ್ಯಾಪಾರ ಮಾಡ್ಕೊಂಡು ಬಂದಿದ್ದಾರೆ ಅವರನ್ನೇ ಮುಂದುವರಿಸೋದಾಗಿ ಭರವಸೆ ನೀಡಿದ್ರಂತೆ. ಈ ಭರವಸೆ ನಂಬಿ ಬಟ್ಟೆ ಅಂಗಡಿ ಮಾಲೀಕರು ರಾಜಕಾರಣಿಗಳನ್ನು, ಅಧಿಕಾರಿಗಳನ್ನು ಭೇಟಿಯಾದರು. ಬಿಡ್ ಮೊತ್ತ ದಾಖಲು ಆಗಿರುವುದರಿಂದ ಅದಕ್ಕಿಂತ ಕಡಿಮೆಗೆ ಸಾಧ್ಯ ಇಲ್ಲ ಎಂದರು. ಹಾಗಾಗಿ ಬಿಡ್ ನಿಂತ ಮೊತ್ತಕ್ಕೆ ಮೂಲ ಅಂಗಡಿಯವರು 5% ಹೆಚ್ಚಳ ನೀಡಿ ಅಂಗಡಿಯನ್ನು ತಾನೇ ಉಳಿಸಿಕೊಳ್ಳಬೇಕೆಂದಿದ್ದಾರೆ. ಈಗ 15% GST ಸೇರಿದ್ರೆ ಇವರು ತಿಂಗಳಿಗೆ 54,000 ಕಟ್ಟಬೇಕಾಗುತ್ತದೆ. ಹಾಸನ ನಗರದ ತುಂಬ ಬಟ್ಟೆ ಅಂಗಡಿಗಳ ಸುರಿಮಳೆ ಆಗಿರುವಾಗ ಮತ್ತು ಆನ್ಲೈನ್ ವ್ಯಾಪಾರ ಕೂಡ ನಡೆಯುತ್ತಿರುವುದರಿಂದ ಬಟ್ಟೆ ಅಂಗಡಿ ವ್ಯಾಪಾರದಲ್ಲಿ ಸಿಕ್ಕಾಬಟ್ಟೆ ಸ್ಪರ್ಧೆ ಉಂಟಾಗಿದೆ. ದಿನಕ್ಕೆ 3,000 ರು ಕೂಡ ವ್ಯಾಪಾರ ಆಗದಿರುವಾಗ ತಿಂಗಳಿಗೆ 54,000 ಬಾಡಿಗೆ ಕಟ್ಟೋದು ಹೇಗೆಂಬ ಚಿಂತೆಯಲ್ಲಿ ಇವರು ಮುಳುಗಿದ್ದಾರೆ. ಮಳಿಗೆ ಸಾಲಿನಲ್ಲಿದ್ದ 8 ಅಂಗಡಿಯವರಿಗೂ ಇದೇ ದುಸ್ಥಿತಿ ಬಂದಿದೆಯಂತೆ. 4,500 ರು ಬಾಡಿಗೆ ಇದ್ದ ಅಂಗಡಿಯವರನ್ನು ಖಾಲಿ ಮಾಡಿಸಲೇಬೇಕೆಂಬ ಉದ್ದೇಶದಿಂದ ಕೆಲವರು ಬೇಕಾಬಿಟ್ಟಿ ಏರಿಸಿ 40,000 ರು ತನಕ ಏರಿಸಿಬಿಟ್ಟಿದ್ದಾರೆ. ಸ್ವಲ್ಪ ದೊಡ್ಡದಾದ ಅಂಗಡಿಗೆ 75,000 ಏರಿಕೆಯಾಗಿದೆ. ಈ ಅಂಗಡಿಯವರಿಗೆ ಹೃದಯಾಘಾತ ಆಗುವುದೊಂದೇ ಬಾಕಿ. ಅಂಗಡಿ ಮಾಲೀಕರು ಕೆಲ ದಿನಗಳಿಂದ ಹಾಸಿಗೆ ಹಿಡಿದಿದ್ದಾರಂತೆ. ಒಂದು ಸ್ಥಳದಲ್ಲಿ ವ್ಯಾಪಾರ ಮಾಡಿದ್ದವರು ಏಕಾಏಕಿ 10 ರಿಂದ 15 ಪಟ್ಟು ಹೆಚ್ಚು ಬಾಡಿಗೆ ಕಟ್ಟಲು ಸಾಮಾನ್ಯ ವ್ಯಾಪಾರಸ್ಥರಿಗೆ ಸಾಧ್ಯ ಇದೆಯೇ? ಇದೊಂದು ಬಗೆಯ ಕ್ರೌರ್ಯ ಮತ್ತು ದೌರ್ಜನ್ಯ ಅಲ್ವೇ? ಇಂತಹ ಅನಾರೋಗ್ಯಕರ ಸ್ಪರ್ಧೆಯಿಂದ ಪರಸ್ಪರ ಕತ್ತು ಕೊಯ್ದುಕೊಳ್ಳುತ್ತಿರುವವರನ್ನು ತಪ್ಪಿಸಲು ವರ್ತಕರ ಸಂಘಟನೆಯವರಾದರೂ ಚಿಂತಿಸಿ ಸರ್ಕಾರಕ್ಕೆ ಸೂಕ್ತ ಸಲಹೆ ನೀಡಬಹುದಲ್ಲವೇ? ನನ್ನ ಹೆಸರು ಸೋಮೇಗೌಡ ಅಂತ ಹೇಳ್ಬಿಟ್ಟು ಕಸ್ತೂರಿಬಾ ರಸ್ತೆ ಇಲ್ಲಿ ಮಾಲೀಕರ ಸಂಘದಿಂದ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಅಂಗಡಿ ಮಳಿಗೆಗಳನ್ನ ಗೌರ್ಮೆಂಟು ವತಿಯಿಂದ ಹರಾಜು ಹಾಕ್ಬಿಟ್ಟಿದ್ದಾರೆ, ಇದು ಬಿಡ್ ಮಾಡಿಬಿಟ್ಟಿದ್ದಾರೆ. ಅಲ್ಲೇನಾಗಿದೆಯಪ್ಪ ಅಂದರೆ ಒಬ್ಬೊಬ್ಬ ಬಂಡವಾಳಶಾಹಿಗಳು ಇರೋರು 40, 45, 30, 35, 40 ಸಾವಿರ ರೂಪಾಯಿ ಹಿಂಗೆಲ್ಲ ಕೂಗ್ಕೊಂಡಿದ್ದಾರೆ. 6 ಲಕ್ಷ ರೂಪಾಯಿ ಅಡ್ವಾನ್ಸ್ ಮಾಡಿದ್ದಾರೆ ಗೌರ್ಮೆಂಟ್ ವತಿಯಿಂದ. ಆಮೇಲೆ 50 ಸಾವಿರ ಅಡ್ವಾನ್ಸ್ ಮಾಡಿದ್ದಾರೆ. ಇಲ್ಲಿ ಬಂಡವಾಳಶಾಹಿಗಳು ಮಾತ್ರ ಅದೇನು ಮಾಡಿದ್ದಾರೆ, ಅವ್ರು ಮಾತ್ರ ಕೂತ್ಕೊಂಡಿದ್ದಾರೆ. ನಮ್ಮಲ್ಲಿದ್ದಂಥ ಹಳಬರು ನಾವು 56 ಜನ ಅಂಗಡಿಗಳಿದ್ವಿ, ಅವರೆಲ್ಲರೂ ಇವಾಗ ಹೊರಗಡೆ ಹೋಗ್ಬಿಟ್ಟು ರೋಡಲ್ಲಿ ಬಿದ್ದುಬಿಟ್ಟಿದ್ದೀವಿ, ನಮಗೇನು ಅನುಕೂಲ ಆಗ್ತಾ ಇಲ್ಲ. ಈಗಿರೋ ಅಂಗಡಿಗಳಿಗಳು ಏನು ಮಾಡ್ತಿದ್ದಾರೆ ಅಂದರೆ ಇವಾಗ್ಲೂ 15 ಸಾವಿರ 20 ಸಾವಿರ 30 ಸಾವಿರ ಮತ್ತೆ ಕೂಗಿದ್ದಾರೆ. ನಮ್ಮ ಜೀವನ ಮಾಡ್ಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ದಿನ 2 ಸಾವಿರ 3 ಸಾವಿರ 4 ಸಾವಿರ ರೂಪಾಯಿನೂ ವ್ಯಾಪಾರನೂ ಆಗ್ತಾಯಿಲ್ಲ, ಒಂದೊಂದು ದಿನ ಬೋಣಿಗೆನೂ ಆಗ್ತಾ ಇಲ್ಲ. ಅದಾದ ನಂತರ ಇಲ್ಲಿ ಏನಾದರೂ ಅಂಗಡಿಗಳು ಖಾಲಿ ಆಗ್ತಾ ಇದೆ, ಫುಲ್ ಖಾಲಿಗಳಾಗಿ ಓಡ್ತಾ ಇದೆ. ಅದನ್ನೇನಾದರೂ ಮಾಡಿ ತಮ್ಮ ಸಹಕಾರದಿಂದ ಸರ್ಕಾರದ ವತಿಯಿಂದ ನಮಗೇನು ಮಾಡಿಕೊಡ್ಬೇಕು, ಅದನ್ನು ಕಮ್ಮಿ ರೇಟಲ್ಲಿ ಮಾಡಿ, ಗೌರ್ಮೆಂಟ್ ತೀರಾ ಕಮ್ಮಿ ರೇಟಲ್ಲಿ ಮಾಡಿ ಬಡವರು ಬದುಕಬೇಕು, ಬಡವರು ಉದ್ಧಾರ ಆಗಬೇಕು ಅನ್ನೋ ದೃಷ್ಟಿ ಇದ್ದರೆ ನಮ್ಗೆ ಅದು ಮಾಡಿಕೊಡ್ಬೇಕು ಅಂತ ನಾವು ಸರ್ಕಾರಲ್ಲೂ ಮನವಿ ಮಾಡ್ತೀವಿ, ಹಾಗೂ ಮುನ್ಸಿಪಲ್ ಆಫೀಸ್ ಕಾರ್ಪೊರೇಷನ್ವರೆಗೂ ಮನವಿ ಮಾಡ್ತೀನಿ. ಮತ್ತೊಂದು ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿದ್ದ ಶಾಸಕರಿಗೂ ನಮ್ಮ ದೊಡ್ಡದಾಗಿ ಒಂದು ಮನವಿನ ಮಾಡ್ತೀವಿ. ಈಗ ಮನವಿ ಮಾಡಿ ಇವರು ದಯವಿಟ್ಟು ನೀವು ಪ್ರಶ್ನರಾದ ನೀವು ತಮಗೆ ತುಂಬ ಸಹಕಾರದಿಂದ ಸಹಕಾರ ಮಾಡಿ ತಾವು ವೆಂಕಟೇಶ್ ಮೂರ್ತಿ ಅವರಿಗೆ ಧನ್ಯವಾದಗಳು ಹೇಳಿ ಇದನ್ನು ಸರಿಯಾದ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಅಂತ ನಾನು ನಿಮ್ಮಲ್ಲಿ ಹೇಳೋಕ್ಕೆ ಬಯಸ್ತೀನಿ. ಬಾಡಿಗೆ ಹೆವಿ ಇದೆ, 25,000 ಸಾವಿರ ಕೇಳ್ತಾರೆ. 500 ರೂಪಾಯಿ 600 ರೂಪಾಯಿ ವ್ಯಾಪಾರ ಮಾಡ್ಕೊಂಡು ಬಾಡಿಗೆ ಎಲ್ಲ ಏನಿಲ್ಲ, ಎಲ್ಲ ಹಂಗೆ ಉಳಿದಿದೆ. ನಾವೇನು ಮಾಡೋದು, ತುಂಬ ಬಡವರು, ಮನೆ ಕಡೆ ನೋಡಿದ್ರೆ ಮನೆ ಇಲ್ಲ, ಏನಿಲ್ಲ. ಇಲ್ಲಿ ವ್ಯಾಪಾರ ಬಾಡಿಗೆ ಕಟ್ಟೋಕೆ ಆಗ್ತಾ ಇಲ್ಲ. ನಗರಸಭೆಯಲ್ಲಿ ಹಿಂಗೆ ಮಾಡೋ ನಾವು ಹೆಂಗೆ ಜೀವನ ಮಾಡೋದು? ಒಂದು 2,000 4,000 ಬಾಡಿಗೆ ಕೊಟ್ಟು ಹಿಂಗೆ ಮಾಡಿಕೊಟ್ರೆ ನಮಗೆ ಅನುಕೂಲ ಆಗುತ್ತೆ ಸರ್. ತುಂಬ ಜಾಸ್ತಿ, ಮತ್ತೆ ಯಾವುದು ವ್ಯವಸ್ಥೆಗಳು ಸರಿ ಇಲ್ಲ. ಎಲ್ಲ ಟಾಯ್ಲೆಟ್ ಹೋಗೋದಾಗ್ಲಿ, ರೀಸನ್ಸ್ ಆಗಲಿ ಒಂದು ಜಾಗ ಇಲ್ಲ. ಇದನ್ನೆಲ್ಲ ಮಾಡಿ ನಾವು ಇದರಿಂದ ಪ್ರಾಫಿಟ್ ತೆಗೆದು ನಾವು ಎಲ್ಲ ಬಾಡಿಗೆ ಕಟ್ಕೊಂಡು ಹೋಗ್ಬೇಕು ಅಂದ್ರೆ ಒದ್ದಾಡಕ್ಕೆ ಆಗ್ತಾ ಇಲ್ಲ. ಆದ್ರೆ ಯಾಕೆಂದ್ರೆ ತುಂಬಾ ಜಾಸ್ತಿ ಆಗ್ತಾ ಇದೆ, ನಮಗೆಲ್ಲ ಖರ್ಚುಗಳೆಲ್ಲ ಫುಲ್ ಜಾಸ್ತಿ ಇದೆ ಇವಾಗ. ಅದರಿಂದ ದಯಮಾಡಿ ಇದನ್ನ ಒಂದು ಕಾರ್ಪೊರೇಷನ್ಗೆ ಹೇಳಿ ಅದನ್ನ ನಮ್ಗೊಂದು ವ್ಯವಸ್ಥೆ ಮಾಡಿಕೊಟ್ರೆ ದಯವಿಟ್ಟು MLA ಅವರ ಗಮನಕ್ಕೆ ನಾವು ತರಕ್ಕೆ ಇದು ಮಾಡ್ತೀವಿ. ಇಲ್ಲ, ಮಾಡೋಕ್ಕಾಗಿಲ್ಲ ಸರ್, ಅವಾಗ ಮಾಡೋಕ್ಕಾಗಲಿಲ್ಲ. ಆನ್ಲೈನಲ್ಲಿ ಮಾಡಿಬಿಟ್ರು, ನಾವೆಲ್ಲ ಹೋಗ್ಲಿಕ್ಕಾಗಲಿಲ್ಲ ಅಲ್ಲಿ. ಇವಾಗ ನಮಗೆ ತುಂಬ ಕಷ್ಟ ಆಗ್ತಾ ಇದೆ, ಅಲ್ಲಿ ಮೇಲೆ ಅವ್ರು ಬೇರೆ ಪಬ್ಲಿಕ್ನವ್ರಿಗೆ ಹೋಗಿದ್ದಾರೆ. ಅದು ಅವರಲ್ಲಿ ಏನು ಗೊತ್ತಿಲ್ಲ, ಆನ್ಲೈನಲ್ಲಿ ಆಗಿರೋದಲ್ವಾ, ಅದರಿಂದ ನಮ್ಗೆ ಅದು ಗೊತ್ತಾಗಿಲ್ಲ ಎಷ್ಟರಲ್ಲಿ ಯಾವ
ಯಾರು ಕೂಗಿದ್ರು ಏನು ಮಾಡಿದ್ರು ಅಂತ ಗೊತ್ತಾಗಿಲ್ಲ. ಆದರೂ ಅವತ್ತಿಂದ ಅಂಗಡಿ ಮಳಿಗೆಗಳನ್ನ ಅವರು ತೆರೆದಿಲ್ಲ, ಹಾಗೇ ಇದೆ. ಆ ಕೆಲವರು ಕಟ್ಟಿರ್ತಕ್ಕಂಥ ಡಿಪಾಸಿಟಿನೂ ಹಾಳು ಮಾಡ್ಕೊಂಡಿದ್ದಾರೆ, ಕಟ್ಟಕ್ಕಾಗಲೆಲ್ಲ ಹೋಗಿದೆ. ಈಗ ಇಲ್ಲಿವರೆಗೂ ನಾವು ಬಾಡಿಗೆ ಕಟ್ಟಕ್ಕಾಗಿಲ್ಲ, ಅಂಗಡಿ ಮಳಿಗೆಗಳೆಲ್ಲ ತೆರೆದಿಲ್ಲ ಇನ್ನು. ತುಂಬ ನಾವು ಆಗ್ತಿರೋ ತುಂಬ ಕಷ್ಟದಲ್ಲಿದ್ದೀವಿ. ನಾನು ಗಮನಕ್ಕೆ ತರ್ತಾ ಇದ್ದೀನಿ, ಮತ್ತೊಂದು ಸರಿ ಗಮನಕ್ಕೆ ತರ್ತೀನಿ, MLA ಅವ್ರಿಗೆ ಗಮನಕ್ಕೆ ತರ್ತಾ ಇದ್ದೀನಿ. ಅವು ಜಾಸ್ತಿ ಆಗೋದ್ರಿಂದ ಬಾಡಿಗೆ ಕಟ್ಟೋದು ನಮಗೆ ತುಂಬ ಹಿಂಸೆ ಆಗಿದೆ, ತೊಂದರೆ ಆಗಿದೆ. ಬಿಸ್ನೆಸ್ಸು ಅಷ್ಟಿಲ್ಲ ಸರ್, ನಮಗೆ ಬಿಸ್ನೆಸ್ ಕಡಿಮೆ ಆಗ್ತಿದೆ, ಬಾಡಿಗೆ ಜಾಸ್ತಿನೇ ದಿನ ಜಾಸ್ತಿನೇ ಆಗ್ತಿದೆ. ನಮಗೆ ತುಂಬ ಕಷ್ಟ ಆಗ್ತಿದೆ, ಬಾಡಿಗೆ ಕಟ್ಟೋದು ಹಿಂಸೆ ಆಗ್ತಿದೆ. ಇಲ್ಲಿ ದುಡಿಮೆ ಕಡಿಮೆ, ಬಾಡಿಗೆ ಜಾಸ್ತಿ ಆಗಿದೆ ಸರ್. ಇದರಿಂದ ತುಂಬ ನಮಗೆ ಅನುಕೂಲ ಮಾಡಿಕೊಡಿ ಅಂತ ನಾವು ವಿನಂತಿ ಮಾಡ್ಕೋತೀವಿ. ಥ್ಯಾಂಕ್ ಯು ಸರ್. 35-40,000 ಬಾಡಿಗೆ ಹೋಗಿದ್ದಾರೆ. ಎಲ್ಲಿಂದ ಕಟ್ತಾರೆ, ಎಲ್ಲಿ ಕಟ್ತಾರೆ? 6 ಲಕ್ಷ ಅಡ್ವಾನ್ಸ್ ಕಟ್ಟಿ ಎಲ್ಲಿ ಕಟ್ತಾರೆ? ಬಾಡಿಗೆನೇ ಇಲ್ಲ. ಅಷ್ಟು ಬಾಗಿಲು ತೆಗೆದಿಲ್ಲ. ಬಿಲ್ಡಿಂಗ್ ನೋಡಿ ಹೆಂಗಿದೆ ಅಂತ. ಅದು ಸೆಂಟ್ರ್ ರೋಡಲ್ಲಿ ಹಾಳಾಗಿ ಹೋಗ್ತಾ ಇದೆ, ರೋಡ್ ಶೀಟ್ ಇಲ್ಲವೇ ಇಲ್ಲ. ಆಲ್ಮೋಸ್ಟ್ ಬಿಲ್ಡಿಂಗ್ ಎಲ್ಲ ಬಿದ್ದೋಗಿ ಹೊರಗಿನ ಬಿಲ್ಡಿಂಗ್ ಬೀಳ್ತಾ ಇದೆ. ಎಲ್ಲಿ ವ್ಯಾಪಾರ ಇಲ್ಲ, ಆಲ್ಮೋಸ್ಟ್ ಏನು ಮಾಡೋಕ್ಕಾಗ್ತಾ ಇಲ್ಲ. ಹಿಂದ್ಗಡೆ ಕ್ಲೀನಿಂಗ್ ನೋಡಿ ಫುಲ್ ಕ್ಲೀನಿಂಗ್ ಇಲ್ಲ, ಎಲ್ಲ ಫುಲ್ ಫ್ರಂಟ್ ಬರೀ ಸ್ಮೆಲ್, ಬ್ಯಾಡ್ ಸ್ಮೆಲ್, ಬರೀ ಸ್ಮೆಲ್. ಏನೇನು ಮುನ್ಸಿಪಾಲಿಟಿ ಯಾರು ಜವಾಬ್ದಾರಿ ತೊಗೊಳಲ್ಲ. ಏನು ಕ್ಲೀನ್ ಮೇಂಟೆನೆನ್ಸ್ ಇಲ್ಲವೇ ಇಲ್ಲ. ಕಸ್ಟಮರ್ ಬಂದರೆ ಯೋಚನೆ ಮಾಡ್ತಾರೆ, ಸ್ಮೆಲ್ ಬರ್ತಾ ಇದೆ, ಏನು ಮಾಡೋಣ? ಫುಟ್ಪಾತ್ ವ್ಯಾಪಾರಿಗಳು ತುಂಬ ಜನ ಇದು ಕೂತ್ಕೊಂಡಿರ್ತಾರೆ. ಆ ಗಾಡಿ ಬೇರೆ ತುಂಬ ಇದೆ. ಗಾಡಿ ಕಾರು ಪಾರ್ಕಿಂಗ್ ಪ್ಲಸ್ 2 ವೀಲರ್ ವೆಹಿಕಲ್ ಪ್ಲಸ್ ವೆಹಿಕಲ್ ಮಾಡಿದ ಫುಟ್ಪಾತ್ ವ್ಯಾಪಾರಿಗಳು ತುಂಬ ಹಿಂಸೆ ಆಗಿದೆ ನಮ್ಗೆ. ಆಲ್ಮೋಸ್ಟ್ ಇರೋ ಅಂಗಡಿ ಕೆಳಗಿರೋದು, ಅಂಗಡಿ ಕಾಣಲ್ಲ. ಏನು ಮಾಡಲಿ ವ್ಯಾಪಾರ? ಅಲ್ಲಿ ಬಾಡಿಗೆ ಕಟ್ಟಿ ಅಂತಾರೆ, ಎಲ್ಲಿಂದ ಕಟ್ಟೋಣ? ಮತ್ತೆ ಜಾಸ್ತಿ ಮಾಡ್ತೀನಿ ಅಂತ ಹೇಳಿ ಅದು ಎಲ್ಲಿಂದ ಕಟ್ಬೇಕು ನಾವು? ಎಲ್ಲಿ ದುಡಿಯೋದೇ ಕಷ್ಟ. 3 ಸಾವಿರ ಬಾಡಿಗೆ ಜಾಸ್ತಿ ಮಾಡಿದ್ದಾರೆ, ಕಟ್ಟಕ್ಕಾಗಲ್ಲ. ನೀವು ಈಗ ಏನಾದ್ರು ಸಂಘಟನೆ ಮಾಡಿ ಇದನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೋ ಶಾಸಕರ ಗಮನಕ್ಕೋ ತರೋದು ಏನಾದ್ರು ಐಡಿಯಾ ಇದೆಯಾ? ಖಂಡಿತ ಮಾಡೇ ಮಾಡ್ತೀವಿ, ಬಿಡಲ್ಲ, ಮಾಡೇ ಮಾಡ್ತೀವಿ. ನೀವು ಸಂಘಟನೆ ಇದೆಯಾ? ಇದೆ ಸಂಘಟನೆ ಇದೆ. ಸಂಘಟನೆ ಏನಾದ್ರು ಇದೆಯಾ? ಹೌದು ಇದೆ. ಅದಕ್ಕೆ ಮನವಿ ಮಾಡ್ಕೊಳ್ತಾ ಇದ್ರಿ. ಯಾವಾಗ ಮನವಿ ಮಾಡ್ಕೊಳ್ತಾ ಇದ್ದೀರಾ ನೀವು ಈಗ? ನೀವು ಇದನ್ನ ನಾವು ಅವಾಗಲೇ ಈ ಸತಿ ಕರೆದಿದ್ದಾರೆ ಅವರು ಆಗಲೇ 9,977 ಚಿಲ್ಲರೆ ಮಾಡಿದ್ದಾರೆ. ಹಳೆ ಬಾಡಿಗೆ ಇದ್ದಿದ್ದು 3,000 ಚಿಲ್ಲರೆ ಇದೆ. ಅವ್ರು ಏನಾದ್ರು ನಮಗೆ ತೀರಾ ಒತ್ತಡ ಹಾಕಿದ್ರೆ ನಾವು ಜಿಲ್ಲಾಧಿಕಾರಿಗಳ ಮನವಿನೂ ಕೊಡಬೇಕಾಗತ್ತೆ. ಮತ್ತು ಆಲ್ರೆಡಿ ಇರ್ತಕ್ಕಂಥ ನಮ್ಮ MLA ಸಾಹೇಬ್ರಿಗೂ ನಾವು ಮನವಿ ಮಾಡಬೇಕು ಅಂತ ಬರ್ತಾ ಇದ್ವಿ. ಇಲ್ಲಿ ವ್ಯವಸ್ಥೆ ನೋಡಿದರೆ ಎಲ್ಲ ಇಷ್ಟೊಂದು ಜಾಡ್ ಕಟ್ಟಿ ಕೆಳಗಡೆ ಎಲ್ಲ ಇಷ್ಟು ಗಲೀಜಾಗಿ ಹಾಳು ಬಿದ್ದಿರೋ ಕೊಂಪೆ ಟೈಪ್ ಕಾಣ್ತಾ ಇದೆ. ಇಷ್ಟೆಲ್ಲ ಖರ್ಚು ಮಾಡಿ ಸರ್ಕಾರ ಇಷ್ಟೊಂದು ಹೆಚ್ಚು ಹಣವನ್ನು ವಹಿಸಿ ಮಾದರಿ ನಗರವನ್ನಾಗಿ ಮಾಡಬೇಕು ಅಂತ ಹೇಳಿ ಕನಸ್ಕೊಂಡಿದ್ದು. ಈ ಅವ್ಯವಸ್ಥೆ ನೋಡಿದರೆ ಹಾಸನದ ನಾಗರಿಕರಿಗೆ ತುಂಬ ಬೇಸರ ಆಗ್ತಾ ಇದೆ. ದಯಮಾಡಿ ನಗರಸಭೆಯವರು ಇತ್ತ ಗಮನ ಹರಿಸಿ ಇದರ ಸ್ವಚ್ಛತೆ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸಾರ್ವಜನಿಕವಾಗಿ ಕೇಳಿಕೊಳ್ತಾ ಇದ್ದೀವಿ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.